ಅವರು ನಿಮ್ಮನ್ನು ಗೌರವಿಸಿದ್ರೆ ನೀವು ಗೌರವಿಸಿ, ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡ್ರೆ ಆಗಲೂ ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನೇಕೆ ಕಳೆದುಕೊಳ್ಳುತ್ತೀರಿ? ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ಹಾನಿಕಾರಕ. ಯಾಕೆಂದ್ರೆ ಬಾಂಧವ್ಯವು ನಿರೀಕ್ಷೆಗಳಿಗೆ ಕಾರಣವಾಗುತ್ತೆ ಮತ್ತು ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಪ್ಪ, ಅಮ್ಮ, ಹೆಂಡತಿ, ಮಗ, ಗಂಡ, ಸ್ನೇಹಿತರು ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜವಾದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ್ರೆ ಯಾರು ನಿಮ್ಮೊಂದಿಗೆ ಇರಲ್ಲ. ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೂ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದಂತೆ ಅವನು ಮತ್ತೆ ಕೈ ಹಿಡಿದು ಎತ್ತುತ್ತಾನೆ. ಇದನ್ನು ಅರಿತವರಿಗೆ ಇಲ್ಲಿಯೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲಿಯೇ ನರಕ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣ ನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದುದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು. ಭೂಮಿಯಲ್ಲಿ ಬಿತ್ತಿದ ಬೀಜ ಹೇಗೆ ತಕ್ಷಣಕ್ಕೆ ಫಲ ಕೊಡುವುದಿಲ್ಲವೋ ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗೋದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತೆ. ಕೃಷ್ಣ, ನಿನ್ನಲ್ಲಿ ಒಂದು ಪ್ರಾರ್ಥನೆ. ನಿನ್ನ ಬಂಧನದ ಹೊರತಾಗಿ ಬೇರೆ ಯಾವ ಬಂಧನವೂ ಬೇಡ. ಪ್ರತಿ ಜನ್ಮದಲ್ಲೂ ನಿನ್ನಂತಹ ಬಂಧುವಿರಲಿ, ಇಲ್ಲವೇ ಬೇರೆ ಜನ್ಮವೇ ಬೇಡ. ಧರ್ಮದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ರು ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವುದು ಮಾನವನ ಸಹಜ ಗುಣ. ಅದಕ್ಕಾಗಿ ಬೇಸರ ಬೇಡ. ಕತ್ತಲು ಆವರಿಸಿದಾಗ ಮಾತ್ರವೇ ನಮಗೆ ಮೇಣದ ಬತ್ತಿ ಬೇಕಾಗುತ್ತೆ ಹಾಗೂ ಅದರ ನೆನಪಾಗುತ್ತೆ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ವಿಧಿಯು ಆ ರೀತಿ ರೂಪುಗೊಳ್ಳುತ್ತೆ. ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ರೆ ಎಂತಹ ಸಾಧನೆ ಆದರೂ ಕೂಡ ಮಾಡಬಹುದು. ನೀನೇನು ಅಂತ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕೂ ಕಾಯಬೇಡ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ನೀ ಚೆನ್ನಾಗಿದ್ರೆ ಮಾತ್ರ ನಿನಗೆ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ನಮ್ಮಿಂದ ಲಾಭವಿದೆ ಅಂತ ಗೊತ್ತಾದ್ರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದ್ರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ಜೀವನದಲ್ಲಿ 1000 ಗೋವುಗಳ ಗುಂಪು ಒಂದೇ ಕಡೆಯಲ್ಲಿದ್ರೂ ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೋಗಿಯೇ ಹೋಗುತ್ತೆ. ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮಫಲಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಆತ್ಮಬಲ ಬದುಕಿನ ಸವಾಲುಗಳನ್ನು ಎದುರಿಸಲು ಬೇಕು. ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಪರಮಾತ್ಮನ ಕೃಪೆ ಬೇಕು. ಪರಮಾತ್ಮನ ಕೃಪೆ ಪಡೆಯಲು ನಿರಂತರವಾಗಿ ಅವನ ನಾಮಸ್ಮರಣೆ ಮಾಡುತ್ತಿರಬೇಕು. ಪ್ರತಿಯೊಬ್ಬರೂ ಅವರವರ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಭಗವಂತನ ನೆನಪಿನ ಬಲವಿದ್ರೆ ದೊಡ್ಡ ಅನಾಹುತ ಆಗುವುದರ ಬದಲಿಗೆ ಚಿಕ್ಕ ಚಿಕ್ಕ ನೋವನ್ನು ಅನುಭವಿಸಿ ಸಂಕಷ್ಟದಿಂದ ಮುಕ್ತರಾಗಬಹುದು. ನೆನಪಿಡಿ, ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಅವರಿಗೆ ನೋವಾದ್ರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ದೂರ ಹೋಗುತ್ತಾರೆ. ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ರೆ ಎಂತಹ ಸಾಧನೆ ಆದರೂ ಕೂಡ ಮಾಡಬಹುದು. ಜೀವನದಲ್ಲಿ ಕಣ್ಣಿನಿಂದ ಕಂಡಿದ್ದು ಎಲ್ಲವೂ ಸತ್ಯವಾಗಿರಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವಾಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗಿರುತ್ತೆ. ಇವತ್ತು ನೀನೇ ಎಲ್ಲ ಅನ್ನುವವರು ನಾಳೆ ನೀನು ಯಾರು ಅಂತ ಕೇಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ದುರ್ಯೋಧನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ, ಸಮಾಧಾನ ಮತ್ತು ತೃಪ್ತಿಯನ್ನು ನಮ್ಮ ಮನಸ್ಸು ಹೃದಯ ಅಳೆಯುತ್ತದೆ. ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೂ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದಂತೆ ಅವನು ಮತ್ತೆ ಕೈ ಹಿಡಿದು ಎತ್ತುತ್ತಾನೆ. ಇದನ್ನು ಅರಿತವರಿಗೆ ಇಲ್ಲಿಯೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲಿಯೇ ನರಕ. ಇಲ್ಲಿ ತನಕ ಆಗಿರುವುದೆಲ್ಲ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದು ಒಳ್ಳೆಯದೇ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ಸಂಕಟವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ದುರ್ಯೋಧನ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ ಮತ್ತು ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ನಾವು ಈ ಜಗತ್ತಿನ ಅತಿಥಿಗಳು ಮಾತ್ರ. ಇಡೀ ಪ್ರಕೃತಿಯ ಮಾಲೀಕರಾಗಲು ಎಂದೆಂದಿಗೂ ಸಾಧ್ಯವಿಲ್ಲ.
ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗವು ಅತಿ ರಭಸದಿಂದ ಕೂಡಿರುವುದು. ಆದ್ದರಿಂದ ಕಿವಿಗೆ ಬರುವ ಎಲ್ಲ ವಿಷಯಗಳನ್ನು ಕೂಡಲೇ ನಂಬಲು ಹೋಗಬಾರದು. ಸುಖಕ್ಕಾಗಿ ಅದು ಬೇಕೆಂದು ಇದು ಬೇಕೆಂದು ಬಯಸಿ ಎಲ್ಲವನ್ನು ನಾವು ಮನೆಗೆ ತುಂಬಿಕೊಂಡರೂ ಆ ಸುಖವು ನಮ್ಮ ಮನಸ್ಸಿನೊಳಗೆ ಸುಳಿಯಲೇ ಇಲ್ಲ. ಹಾಗಾದರೆ ಆ ಸುಖವು ನಮ್ಮೊಳಗೆ ಎಲ್ಲಿ ಅಡಗಿಹುದು? ನಿರೀಕ್ಷೆಗಳ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಬೇಕು. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಇದರಿಂದ ನಮ್ಮ ಬದುಕು ಬಹಳ ಸುಂದರವೂ ಮತ್ತು ಸರಳವೂ ಆಗಿರುವುದು. ಪರಮಾತ್ಮನ ಮುಂದೆ ನಾವು ಹೇಗೆ ತಾಳ್ಮೆಯಿಂದ ಪ್ರಾರ್ಥನೆ ಮಾಡುತ್ತೇವೆಯೋ ಹಾಗೆಯೇ ನಾವು ಸರ್ವರೊಂದಿಗೆ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದನ್ನು ಕಲಿಯಬೇಕು. ಯಾಕೆಂದರೆ ಸಹನೆಯು ಪ್ರೀತಿ, ಗೌರವ ಮತ್ತು ಆತ್ಮವಿಶ್ವಾಸದ ಸಂಕೇತ. ಶಬ್ದಗಳಿಗಿಂತಲೂ ಮೌನವು ಹೆಚ್ಚಿನ ಕೆಲಸ ಮಾಡುತ್ತೆ. ಆದ್ದರಿಂದ ನಾವು ಆದಷ್ಟು ನಾಲಿಗೆಯ ಚಪಲಕ್ಕೆ ಕಡಿವಾಣ ಹಾಕಿ ಮೌನಿಯಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ನಾವು ಸಾಹಸದಿಂದ ಯಾವುದೇ ಕೆಲಸವನ್ನು ಮಾಡಲು ಮುಂದಾದರೆ ನಮ್ಮ ಆತ್ಮಶಕ್ತಿಯು ವೃದ್ಧಿಯಾಗುತ್ತಾ ಹೋಗುತ್ತೆ. ಮಾತ್ರವಲ್ಲ, ಮತ್ತಷ್ಟು ಮಗದಷ್ಟು ಸಾಹಸಮಯ ಕೆಲಸ ಮಾಡಲು ನಮ್ಮ ಮನಸ್ಸು ಅಣಿಯಾಗುತ್ತೆ. ಯಾವುದಾದರೂ ಉತ್ತಮ ಕೆಲಸವನ್ನು ನಮ್ಮ ಆತ್ಮದ ಸಂತೃಪ್ತಿಗಾಗಿ ಮಾಡಬೇಕು. ಯಾರಾದರೂ ಗುರುತಿಸಲೆಂದು ಉತ್ತಮ ಕಾರ್ಯವನ್ನು ಮಾಡಲು ಮುಂದಾದರೆ ಅಂತಹ ಕಾರ್ಯದಿಂದ ಅತೃಪ್ತಿ ಮತ್ತು ನಿರಾಶೆಯ ಭಾವನೆ ಹೊರಬರುವುದು. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೆ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ನಮ್ಮ ನಿರ್ಧಾರಗಳು ಕೆಲವೊಮ್ಮೆ ಸೂಕ್ತವಾಗಿ ಇರುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತೆ. ಅಂತಹ ವೈಫಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಯಶಸ್ಸಿನ ಒಂದು ಭಾಗವೇ ಆಗಿರುತ್ತೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ನಿನ್ನೆ ಇದ್ದ ಖುಷಿನೇ ಇಂದು ಇಲ್ಲವೆಂದ್ರೆ ಇಂದು ಇರೋ ದುಃಖ ಕೂಡ ನಾಳೆ ಇರೋದಿಲ್ಲ. ಅರಿತು ನಡೆ, ಇದೇ ಜೀವನ. ಎಲ್ಲವನ್ನೂ ಸರಿಪಡಿಸುವುದು ನಿಮ್ಮ ಜವಾಬ್ದಾರಿಯಲ್ಲ. ನಿಯಂತ್ರಣ ತಪ್ಪಿರುವುದನ್ನು ಬಿಡುಗಡೆ ಮಾಡಿ. ಅದು ಪರಿಸ್ಥಿತಿಯಾಗಿರಲಿ ಅಥವಾ ವ್ಯಕ್ತಿಯಾಗಿರಲಿ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ಜ್ಞಾನಿಯಾಗಿರುವವನನ್ನು ವಿವರಿಸಬಹುದು, ಅಜ್ಞಾನಿಯಾಗಿರುವವನನ್ನು ಸಹ ವಿವರಿಸಬಹುದು. ಆದರೆ ದುರಾಂಕಾರಿಯಾದವನಿಗೆ ಯಾರೂ ಅವನಿಗೆ ಅರ್ಥ ಮಾಡಿಸಲಾರರು. ಕಾಲ ಮಾತ್ರ ಅವನಿಗೆ ಅರ್ಥ ಮಾಡಿಸಬಲ್ಲದು. ಕರ್ಮ ಹೇಳುತ್ತೆ, ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತೆ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ಶಸ್ತ್ರವನ್ನು ಹಿಡಿಯದೆ ಗೆಲುವು ತಂದುಕೊಟ್ಟ ಕೃಷ್ಣ, ಸೋಲು ನಿಶ್ಚಿತವಿದ್ರೂ ಕೈ ಬಿಡದ ಕರ್ಣ. ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ. ಆ ಒಳ್ಳೆಯತನದಿಂದಲೇ ಅವರು ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡ. ಮೇಲೊಬ್ಬ ಇರುವ ನಿನ್ನ ಕಾಯಲು ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಮ್ಮ ಒಳಿತಿಗಾಗಿಯೇ. ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಿಮ್ಮನ್ನು ನೋಯಿಸುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಯಾರನ್ನು ಸುಲಭವಾಗಿ ನಂಬಬೇಡ. ಯಾಕೆಂದ್ರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ನಿನಗೆ ಜೀವನದಲ್ಲಿ ಯಾವುದು ಸಿಕ್ಕಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ತಿಳಿದಿರುತ್ತೆ.